ಪಶ್ಚಿಮ ಬಂಗಾಳದಲ್ಲಿನ ವೈದ್ಯರು ಹಾಗೂ ಸಿಎಂ ಮಮತಾ ಬ್ಯಾನರ್ಜಿ ನಡುವಿನ ಕಿತ್ತಾಟ ದೇಶಾದ್ಯಂತ ಎಫೆಕ್ಟ್ ಆಗ್ತಾ ಇದೆ. ವೈದ್ಯರ ಮೇಲಿನ ಹಲ್ಲೆಗೆ ಭಾರಿ ಖಂಡನೆ ವ್ಯಕ್ತವಾಗಿದೆ. ದೇಶವ್ಯಾಪಿ ಖಾಸಗಿ ಆಸ್ಪತ್ರೆಗಳಲ್ಲಿ ಒಪಿಡಿ ಸೇವೆಯನ್ನು ಸ್ಥಗಿತಗೊಳಿಸಲಾಗಿದೆ. ಬೆಂಗಳೂರಿನ ಎಂಎಸ್ ರಾಮಯ್ಯ, ನಾರಾಯಣ ಹೆಲ್ತ್ ಸಿಟಿ, ಫೋರ್ಟಿಸ್, ಸಾಗರ್, ಮಹಾವೀರ್ ಜೈನ್, ಅಪೋಲೋ ಸೇರಿದಂತೆ ಪ್ರಮುಖ ಆಸ್ಪತ್ರೆಗಳಲ್ಲಿ ಒಪಿಡಿ ಬಂದ್ ಆಗಿದೆ. ರಾಜ್ಯದಲ್ಲಿನ ಬರೋಬ್ಬರಿ 4500 ಖಾಸಗಿ ಆಸ್ಪತ್ರೆಗಳ ಒಪಿಡಿ ಸೇವೆ ಸಂಪೂರ್ಣ ಬಂದ್ ಆಗಿದೆ. ಬೆಂಗಳೂರಿನಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಕೂಡ ಒಪಿಡಿ ಬಂದ್ ಆಗಿದೆ. ನಿಮ್ ಹ್ಯಾಂಡ್ಸ್ ನಲ್ಲೂ ಒಪಿಡಿ ಬಂದ್ ಮಾಡಿ ವೈದ್ಯರು ಪ್ರತಿಭಟನೆ ನಡೆಸಿದ್ರು. ಕೇವಲ ಖಾಸಗಿ ಆಸ್ಪತ್ರೆಗಳ ಒಪಿಡಿಯನ್ನ ಬಂದ್ ಮಾಡ್ತಾರೆ ಅಂತ ಹೇಳಲಾಗಿತ್ತು. ಆದ್ರೆ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಕೂಡ ಒಪಿಡಿ ಬಂದ್ ಆಗಿತ್ತು. ಇನ್ನೂ ಕೂಡ ಕೆಲವು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಸಿಗ್ತಾ ಇಲ್ಲ. ರೋಗಿಗಳು ಪರದಾಡೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಬೆಳಗ್ಗೆ ಒಪಿಡಿ ಬಂದ್ ಆಗಿತ್ತು. ಅನಂತರ ಒಪಿಡಿ ಸೇವೆಗೆ ಅವಕಾಶ ಮಾಡಿಕೊಡಲಾಗಿದೆ ಅಂತ ನ್ಯೂಸ್ 18 ಕನ್ನಡಕ್ಕೆ ವಿಕ್ಟೋರಿಯಾ ಆಸ್ಪತ್ರೆ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ರಮೇಶ್ ಕೃಷ್ಣ ಹೇಳಿಕೆ ನೀಡಿದ್ದಾರೆ. ಕೇವಲ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ವೈದ್ಯರು ಒಪಿಡಿ ಬಂದ್ ಮಾಡಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಬೆಳಗಾವಿ, ಕೋಲಾರ, ತುಮಕೂರು, ಮಡಿಕೇರಿ, ಬಾಗಲಕೋಟೆಗಳಲ್ಲೂ ಕೂಡ ಖಾಸಗಿ ವೈದ್ಯರು ಕ್ಲಿನಿಕ್ ಬಂದ್ ಮಾಡಿ, ಒಪಿಡಿ ಬಂದ್ ಮಾಡಿ ಮುಷ್ಕರ ನಡೆಸ್ತಾ ಇದ್ದಾರೆ. ಎಷ್ಟು ವರ್ಷದ ಮಗು ಇದು? ಸೊ ರೋಗಿಗಳು ಹ್ಯಾಕ್ ಪರದಾಡ್ತಾ ಇದ್ದಾರೆ ನೋಡಿ. ಯಾದಗಿರಿನಲ್ಲಿ ಆಟೋದಲ್ಲೇ ರೋಗಿ ಮಲ್ಕೊಳ್ಳುವಂತ ಪರಿಸ್ಥಿತಿ, ಇನ್ನೊಂದು ಕಡೆ ವೃದ್ಧರೊಬ್ಬರು ಪರದಾಡ್ತಾ ಇರತಕ್ಕಂತ ಪರಿಸ್ಥಿತಿ. ಹಾಗೇನೆ ಇದು ಬಾಗಲಕೋಟೆ ಪರಿಸ್ಥಿತಿ. ಆದ್ರೆ ವಿಕ್ಟೋರಿಯಾ ಆಸ್ಪತ್ರೆ ಎದುರುಗಡೆ ಅಂತೂ ಚಿಕಿತ್ಸೆ ಸಿಗದೆ ಸಾಕಷ್ಟು ಜನ ರೋಗಿಗಳು ಪರದಾಡೋ ಹಾಗಾಗಿದೆ. ಇನ್ನು ಇಎಸ್ಐ ಆಸ್ಪತ್ರೆಯಲ್ಲೂ ಕೂಡ ಒಪಿಡಿ ಬಂದ್ ಆಗಿದೆ. ರಾಜಾಜಿನಗರದಲ್ಲಿರ್ತಕ್ಕಂಥ ಇಎಸ್ಐ ಆಸ್ಪತ್ರೆಯಲ್ಲೂ ಕೂಡ ಒಪಿಡಿ ಬಂದ್ ಆಗಿದೆ. ಅಲ್ಲೂ ಕೂಡ ಚಿಕಿತ್ಸೆ ಸಿಗದೆ ರೋಗಿಗಳು ಪರದಾಡ್ತಾ ಇದ್ದಾರೆ. ಈ ಇಎಸ್ಐ ಆಸ್ಪತ್ರೆಯಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಸೌಮ್ಯ ಕಳ್ಸ ರಿಪೋರ್ಟ್ ಕೊಡ್ತಾರೆ. ಏನಿದೆ ಪರಿಸ್ಥಿತಿ ಅಂತ? ಎಸ್ ಸೌಮ್ಯ, ಇಎಸ್ಐ ಆಸ್ಪತ್ರೆಗೆ ಸಾಮಾನ್ಯವಾಗಿ ಬಡವರು ಮತ್ತು ಮಧ್ಯಮ ವರ್ಗದವರು ಬರ್ತಾರೆ. ಅಲ್ಲಿ ಚಿಕಿತ್ಸೆ ಸಿಗದೆ ಹೋದ್ರೆ ಪಾಪ ಅವ್ರು ಎಲ್ಲ ಹೋಗಬೇಕು. ಏನಿದೆ ಪರಿಸ್ಥಿತಿ? ಹೌದು ಶ್ರೀಲಕ್ಷ್ಮಿ, ಇಲ್ಲಿ ರೋಗಿಗಳ ಪರಿಸ್ಥಿತಿ ನಿಜಕ್ಕೂ ತುಂಬಾ ಶೋಚನೀಯ ಅಂತಾನೆ ಹೇಳಬಹುದು. ಯಾಕೆಂದ್ರೆ ಇಎಸ್ಐ ಆಸ್ಪತ್ರೆಗೆ ಬರೋರು ಮುಕ್ಕಾಲು ಪಾಲು ಬಡವರೇ ಆಗಿರ್ತಾರೆ. ಬೆಳಗಿನಿಂದಾನೇ ಅನೇಕರು ಬಂದಿದ್ದಾರೆ ಇಲ್ಲಿ ರೋಗಿಗಳು. ಬಂದು ಇನ್ನೇನು ವೈದ್ಯರನ್ನು ನೋಡೋದಕ್ಕೆ ಅವರಿಗೆ ಟೋಕನ್ ಕೂಡ ಇಶ್ಯೂ ಆಗಿತ್ತು. ಆದ್ರೆ ದಿಢೀರ್ ಅಂತ ವೈದ್ಯರ ಪ್ರತಿಭಟನೆ ನಡೀತಾ ಇದೆ. ಆ ಕಾರಣದಿಂದ ನಾವು ರೋಗಿಗಳನ್ನ ಇವತ್ತು ನೋಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಇಲ್ಲೇ ಕೂತ್ಕೊಂಡಿರುವಂತಹ ಒಂದಷ್ಟು ರೋಗಿಗಳನ್ನ ನೋಡಬಹುದು. ಇವರೊಬ್ರು ಟ್ರಾನ್ಸ್ಪ್ಲಾಂಟ್ ಪೇಷಂಟ್ ಇದ್ದಾರೆ. ಅವರಿಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗಿದೆ. ಸೊ ಅದರ ಮುಂದುವರೆದ ಚಿಕಿತ್ಸೆಗೆ ಔಷಧಿಗಳನ್ನ ಪಡ್ಕೊಳ್ಳೋದಕ್ಕೆ ಅಂತ ಇಲ್ಲಿ ಬಂದವರು ಬೆಳಿಗ್ಗೆ 9 ಗಂಟೆಗೆ ಬಂದವರು ಇನ್ನೂ ಇಲ್ಲೇ ಕೂತ್ಕೊಂಡಿದ್ದಾರೆ. ಸರ್, ನಿಮಗೆ ಗೊತ್ತಿರಲಿಲ್ವಾ ಇವತ್ತು ಡಾಕ್ಟರ್ ಸ್ಟ್ರೈಕ್ ಅಂತ? ಇಲ್ಲ ಮೇಡಮ್, ಗೊತ್ತಿರಲಿಲ್ಲ. ನಮಗೆ ಗೊತ್ತಿಲ್ಲ. ನಾವು ತುಮಕೂರಿಂದ ಬಂದಿದ್ದೀವಿ. ಇವತ್ತು ಡಾಕ್ಟರ್ ಸ್ಟ್ರೈಕ್ ಅನ್ನೋದು ನಮಗೆ ಗೊತ್ತಿರಲಿಲ್ಲ. ನನಗೆ ಕಿಡ್ನಿ ಟ್ರಾನ್ಸ್ಪ್ಲೇಟ್ ಆಗಿದೆ. ಇಲ್ಲಿ ಡಾಕ್ಟ್ರನ್ನ ಮಾಡೋಣ ಅಂತ ಬಂದಿದ್ದು. ಈ ಥರ ಇರಬೇಕಾದ್ರೆ ಈಗ ಅನಿವಾರ್ಯವಾಗಿ ಇವರು ಸ್ಟ್ರೈಕ್ ಮಾಡಿಬಿಟ್ಟು ಎಲ್ಲರೂ ಕ್ಲೋಸ್ ಮಾಡ್ಕೊಂಡು ಹೋಗಿದ್ದಾರೆ. ಈಗ ನೋಡಿ, ನಮಗೆ ಊಟ ಇಲ್ಲ, ತಿಂಡಿ ಇಲ್ಲ. ನಾವು ಸುಮ್ಮನೆ ಕಾಯ್ಕೊಂಡು ವೆಯ್ಟ್ ಮಾಡ್ಕೊಂಡು ಕೂತಿದ್ದೀವಿ. ಬರ್ತಾರೋ ಇಲ್ವೋ ಇನ್ನೂ ಗೊತ್ತಿಲ್ಲ. ಸೊ ಇಎಸ್ಐ ಆಸ್ಪತ್ರೆಯಲ್ಲಿ ಕೇವಲ ಚಿಕಿತ್ಸೆ ಮಾತ್ರ ಅಲ್ಲ, ಬೇರೆ ಕಡೆ ಚಿಕಿತ್ಸೆ ಬರೆಯೋದಕ್ಕೆ ರೆಫರೆನ್ಸ್ ನ ಕೂಡ ಇಲ್ಲಿಂದ ತಗೊಂಡು ಹೋಗಬೇಕಾಗುತ್ತೆ. ಯಾಕೆಂದ್ರೆ ರಾಜಾಜಿನಗರದ ಇಎಸ್ಐ ಇಡೀ ರಾಜ್ಯದಲ್ಲಿ ಅತ್ಯಂತ ದೊಡ್ಡ ಇಎಸ್ಐ ಸೆಂಟರ್. ಸೊ ಆ ವಿಚಾರದಲ್ಲಿ ಡಯಾಲಿಸಿಸ್ ಮಾಡಿಸ್ಕೊಳ್ಳೋರು ಕೂಡ ಇಲ್ಲಿಂದ ಒಂದು ರೆಫರೆನ್ಸ್ ಚೀಟಿನ ಬರ್ಕೊಂಡು ಹೋಗಬೇಕು. ಅದಕ್ಕೋಸ್ಕರ ಬಂದವರು, ಜೊತೆಗೆ ಟ್ರೀಟ್ಮೆಂಟ್ಗೆ ಅಂತ ಇಲ್ಲಿಂದ ಬರ್ಕೊಂಡು ಚೀಟಿ ಬರ್ಸ್ಕೊಂಡು ಹೋಗೋದಕ್ಕೆ ಬಂದವರು ಅವರು ಕೂಡ ಇಲ್ಲೇ ಇದ್ದಾರೆ. ಸೊ ಏನ್ ಸಮಸ್ಯೆ ಆಯ್ತು ಸರ್? ಎಷ್ಟೊತ್ತಿಗೆ ಬಂದ್ರಿ ನೀವು? ಸರ್ ಮೇಡಮ್, ಬಂದು ನಾವು ಒಂದು 11:30 ಬಂದು ಅಷ್ಟು ಸ್ಟ್ರೈಕ್ ಸ್ಟಾರ್ಟ್ ಆಗಿತ್ತು. ಅದೇ ನಾವು ಲೆಟರ್ ತಗೋಬೇಕಾಯ್ತು. ನಮ್ದು ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು. ಅದಕ್ಕೆ ಇಲ್ಲಿ MS ರಾಮಯ್ಯಕ್ಕೆ ಇಲ್ಲಿಂದ ಲೆಟರ್ ತಗೊಂಡು ಹೋಗಬೇಕಾಯಿತು. ಬಟ್ ಇಲ್ಲಿ ಸ್ಟ್ರೈಕ್ ಆಗದೆ ನಾವು ಗೌರ್ಮೆಂಟ್ ಆಸ್ಪತ್ರೆಗಳು ಸೆಂಟ್ರಲ್ ಗೌರ್ಮೆಂಟ್ ಸ್ಟ್ರೈಕ್ ಇರಲ್ಲ ಅನ್ಕೊಂಡು, ಪ್ರೈವೇಟ್ ಸ್ಟ್ರೈಕ್ ಇರುತ್ತೆ ಅನ್ಕೊಂಡು. ಬಟ್ ಇದು ಸೆಂಟ್ರಲ್ ಗೌರ್ಮೆಂಟ್ ಇದೇ ಸ್ಟ್ರೈಕ್ ನಡೀತದೆ. ಬಟ್ ಸ್ಟ್ರೈಕ್ ಕಂಪ್ಲೀಟ್ ಆಮೇಲೆ ಅವರು ಸರ್ವಿಸ್ ಕೊಟ್ಟರೆ ಅನುಕೂಲ. ಯಾಕಂದ್ರೆ ದೂರದಿಂದ ಬಂದಿದ್ದೀವಿ. ನಮ್ಗೆ ಲೆಟ್ರ್ ಕೊಟ್ಟು ಇವರಿಗೆ ಟ್ಯಾಬ್ಲೆಟು ಅದ್ರ ಸಂಬಂಧಪಟ್ಟಂಗೆ ಕೊಟ್ಟರೆ ಅನುಕೂಲ ಆಯ್ತದೆ. ಯಾಕಂದರೆ 2 ಗಂಟೆ ಸ್ಟಾರ್ಟ್ ಆಗಿ 3:30 ಕ್ಲೋಸ್ ಆಯ್ತದೆ. ಇಲ್ಲಿಂದ ನಾವು ಲೆಟ್ರ್ ತೊಗೊಂಡು ಅಲ್ಲಿ ಮೇಲ್ಗಡೆ ನಾವು ಇನ್ನೊಂದು ಲೆಟ್ರ್ ತೊಗೋಬೇಕಾಯ್ತದೆ.
ಅಪ್ರೂವಲ್ ಲೆಟರ್ ತಗೋಬೇಕು. ಅಲ್ಲ ತುಂಬಾ ಲೇಟ್ ಆಯ್ತದೆ. ಒಂದೇ ದಿವಸದಲ್ಲಿ ಆದ್ರೆ ಅನುಕೂಲ, ಇಲ್ಲಾಂದ್ರೆ ತಿರ್ಗಾ ನಾವು ದೂರದಿಂದ ಬಂದಿರೋ ತಿರ್ಗಾ ನಾಳೆವರೆಗೂ ಕಾಯ್ಬೇಕಾಯ್ತದೆ. ಅದಕ್ಕೋಸ್ಕರ ಒಟ್ಟಿನಲ್ಲಿ ಒಂದಲ್ಲ ಒಂದು ರೀತಿನಲ್ಲಿ ಎಲ್ಲರೂ ಕೂಡ ಸಮಸ್ಯೆಯನ್ನ ಎದುರಿಸ್ತಾನೆ ಇದ್ದಾರೆ. ನೀವೇ ನೋಡಬಹುದು, ಇದು OPD ಸೆಂಟರ್ ESI ಇದು. ಯಾವಾಗ್ಲೂ ಈ ಒಂದು ಬಾಗ್ಲಿಂದ ಆಚೆ ಸುಮಾರು ಅರ್ಧ ಕಿಲೋಮೀಟರ್ ವರೆಗೂ ಕ್ಯೂ ಇರುತ್ತೆ ಜನರದ್ದು. ಆದ್ರೆ ಫುಲ್ ಸಂಪೂರ್ಣವಾಗಿ ಖಾಲಿಯಾಗಿದೆ. ಯಾವ ಒಂದು ಏನು ಕ್ಯಾಬಿನ್ ಒಳಗಡೆನೂ ವೈದ್ಯರಿಲ್ಲ, ಯಾರು ಪೇಷಂಟ್ಸ್ ಕೂಡ ಇಲ್ಲ. ಇಲ್ಲಿ ಯಾವಾಗಲೂ ತುಂಬಿ ತುಳುಕ್ತಾ ಇರುತ್ತೆ ಈ ಒಂದು ಸ್ಥಳ. ಆದ್ರೆ ಇವತ್ತು ಇಲ್ಲಿ ಯಾರೂ ಇಲ್ಲ, ಬಿಕೋ ಅಂತ ಇದೆ. ಕೇವಲ ಸೀನಿಯರ್ ಡಾಕ್ಟರ್ಸ್ ಮಾತ್ರ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಎಮರ್ಜೆನ್ಸಿ ಇರುವಂತಹ ಪೇಷಂಟ್ಸ್ ಜೊತೆಗೆ ಸೀನಿಯರ್ ಡಾಕ್ಟರ್ಸ್ ನ ನೋಡುವಂತಹ ಪೇಷಂಟ್ಸ್ ನ ಹೊರತುಪಡಿಸಿ ಬೇರೆ ಎಲ್ಲಾ ರೋಗಿಗಳು ಇಲ್ಲಿ ಇದೇ ರೀತಿ ಪರದಾಟನ ಮುಂದುವರೆಸಿದ್ದಾರೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಸೌಮ್ಯ. ಕಳ್ಸೋ ಡೀಟೇಲ್ಸ್ಗಾಗಿ